ಗದಗದಲ್ಲಿ ಕಟಾವಿಗೆ ಬಂದಿದ್ದ ಬೆಳೆ ಮಳೆಗೆ ಸಂಪೂರ್ಣ ನಾಶವಾಗಿದೆ. 7 ತಾಲೂಕುಗಳಲ್ಲಿ ಅತಿ ಹೆಚ್ಚು ಹೆಸರು ಬೆಳೆ ಬಿತ್ತನೆ ಮಾಡಲಾಗಿದೆ. ಕಟಾವಿನ ಸಮಯದಲ್ಲೇ ಇದೀಗ ಮಳೆ ಎಲ್ಲವನ್ನ ನಾಶ ಮಾಡಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ರೈತರು ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಜಮೀನು ಜಲಾವೃತವಾಗಿದೆ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಸಂಜೀವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿರಂತರವಾಗಿ ಸುರಿಯುತ್ತಿರುವ ಮಳೆ ಉತ್ತರ ಕರ್ನಾಟಕದ ರೈತರ ಜೀವವನ್ನೇ ಹಿಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ಸಾಲ ಸೋಲ ಮಾಡಿದಂಥ ಬೆಳೆಗಳು ಇವತ್ತು ನೀರಿನಲ್ಲಿ ಕೊಳೆತು ಹೋಗ್ತಾ ಇದ್ದಾವೆ, ಅಲ್ಲೇ ಮೊಳಕೆ ಕೂಡ ಒಳಿತಾ ಇದೆ. ಈಗ ನಾವು ಗದಗ ಜಿಲ್ಲೆಯ ರೈತರ ಸಂಕಷ್ಟದ ಸ್ಥಿತಿ ಮತ್ತು ಅವರ ಈ ಸಂಕಷ್ಟದಲ್ಲಿ ಏನು ಬೆಳೆ ಹಾನಿಯಾಗಿದೆ ಅವೆಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸಿ ನೋಡ್ಬೋದು. ಇದು ಗದಗ ತಾಲೂಕಿನ ಹೊಂಬಳ ಗ್ರಾಮದ ಹೊರವಲಯದಲ್ಲಿರುವಂಥ ಒಂದು ಜಮೀನು. ಈಗ ರೈತರ ಜಮೀನು ಸಣ್ಣ ಒಂದು ಕೆರೆಯಂತಾಗಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈಗಾಗಲೇ ಹೆಸರು ಬಿತ್ತನೆಯನ್ನು ಕೂಡ ಈ ಭಾಗದಲ್ಲಿ ನಾವು ತೋರಿಸ್ತೀವಿ. ರೈತರು ಏನು 1 ಎಕರೆಗೆ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿ ಏನು ಹೆಸರು ಬಿತ್ತನೆಯನ್ನು ಮಾಡಿದರೆ ಹೆಸರು ಕೂಡ ಭರ್ಜರಿಯಾಗಿ ಬೆಳೆದಿದೆ. ಇನ್ನೇನು ಕಟಾವು ಮಾಡಬೇಕು ಅಂಥೇಳಿ ರೈತರು ಏನು ಕಟಾವಿಗೆ ಸಜ್ಜಾಗಿದ್ದರು. ಆದರೆ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ 15 ದಿನಗಳಿಂದ ಆ ಮಳೆಗೆ ಸಂಪೂರ್ಣ ಹೆಸರು ಬೆಳೆ ಕೂಡ ಹಾಳಾಗಿ ಹೋಗಿದೆ. ಇಲ್ಲಿ ನೋಡ್ಬೋದು ಈಗಾಗಲೇ ಏನು ಕಟಾವಿಗೆ ಬಂದಂಥ ಹೆಸರು ಇನ್ನೇನು ಇವತ್ತು ನಾಳೆ ಕಟಾವು ಮಾಡಬೇಕು ಅನ್ನೋಷ್ಟರಲ್ಲಿ ನಿರಂತರವಾಗಿ ಮಳೆ ಸುರಿತದೆ. ಈಗ ಜಮೀನಿನಲ್ಲಿ ಗಿಡದಲ್ಲಿ ಈಗ ಮೊಳಕೆ ಹೊಡಿತಾ ಇದೆ. ಹೆಸರು ನೋಡ್ಬೋದು ಗಿಡದಲ್ಲಿ ಮೊಳಕೆ ಹೊಡಿತಾ ಇದೆ. ಹೀಗಾಗಿ ಈಗ ಮುಂದೆ ಮಳೆ ನಿಂತರೂ ಕೂಡ ಈ ಒಂದು ಏನು ಹೆಸರು ಬೆಳೆ ರೈತರ ಕೈಗೆ ಬರೋದು ಸಾಕಷ್ಟು ಕಷ್ಟ ಆಗಿದೆ. ಹೀಗಾಗಿ ರೈತರು ಕೂಡ ಏನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈಗ ರೈತರು ನಮ್ಮ ಜೊತೆಯಲ್ಲಿ ಮಾಡ್ತಾನೆ. ಸರ್, ಎಷ್ಟು ಖರ್ಚು ಮಾಡಿ ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡಿದ್ರೆ ಎಷ್ಟೆಲ್ಲ ಖರ್ಚು ಮಾಡಿ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ? ಈಗ 1 ತಿಂಗಳಿಂದ ಈ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹೆಸರು ಬೆಳೆ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಎಲ್ಲ ಥರದ ಬೆಳೆಗಳಿಗೂ ನಾಶ. ಈಗ ರೈತರು ನಮ್ಮ ಜೊತೆಯಲ್ಲಿ ಮಾಡ್ತಾನೆ. ಸರ್, ಎಷ್ಟು ಖರ್ಚು ಮಾಡಿ ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡಿದ್ರೆ ಎಷ್ಟೆಲ್ಲ ಖರ್ಚು ಮಾಡಿ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ? ಈಗ 1 ತಿಂಗಳಿಂದ ಈ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹೆಸರು ಬೆಳೆ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಎಲ್ಲ ಥರದ ಬೆಳೆಗಳಿಗೂ ನಾಶ ಆಗಿದೆ. ನಾವು ಇದು ಫಸ್ಟು ಹೆಸರು ಬಿತ್ತನೆ ಮಾಡಿದ ಮೇಲೆ ಕೀಟಗಳ ಕಾಟ ಆಯಿತು. ನಮಗೆ 1 ಎಕರೆಗೆ ಕಡಿಮೆ ಅಂದ್ರೂ 15 ರಿಂದ 20 ಸಾವಿರ ಮಟ್ಟ ಖರ್ಚಾಗಿದೆ. ಇದು ಅಷ್ಟೆಲ್ಲ ಖರ್ಚು ಮಾಡಿ ನಾವು ಕಟಾವು ಮಾಡಬೇಕನ್ನೋ ಟೈಮಿಗೆ ಮಳೆ ಸುರಿಯುತ್ತಿರೋದ್ರಿಂದ ಹೀಗಾಗಿ ಕಟಾವು ಮಾಡೋಕ್ಕೂ ಚಾನ್ಸ್ ಇಲ್ಲ. ಗಾಡಿ ಒಳಗೆ ಬರೋದಿಲ್ಲ, ಹೊಲದಲ್ಲಿ ಒಳಗನೆ ಬರೋದಿಲ್ಲ, ಎಲ್ಲ ನಾಶ ಆಗಿದೆ. ಆದರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಯಾವುದೇ ಥರದ ಬಂದು ಏನಾಗಿದೆ ಅಂತೇಳಿ ಒಂದಿನೂ ನೋಡೋಕೆ ಬಂದಿಲ್ಲ. ರೈತರಿಗೆ ಹಿಂಗಾಗೈತೆ ಅಂತೇಳಿ ಯಾವ ಒಬ್ಬ ಸಚಿವರು ಶಾಸಕರು ಯಾರೂ ಹೇಳಿಲ್ಲ. ಆದರೆ ಇದರ ಬಗ್ಗೆ ಯಾರು ಕೇರ್ ತೊಗೊಳೋರೇ ಇಲ್ಲಾರ್ದಂಗೆ ಆಗಿದೆ. ರೈತರಿಗೆ ಏನೂ ತಿಳಿಯದೆ ಕಂಗಾಲಾದಂಗೆ ಆಗಿದ್ದಾರೆ. ರೈತರು ಎಲ್ಲ ಕಂಗಾಲಾಗಿ ಹೋಗಿದೆ. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.